ನಡೆಯುವಂಥ ಸಂವಾದ. ಆತ ಪ್ರತಿಯೊಂದಕ್ಕೂ ಹೌದು ಸ್ವಾಮಿ ನಾನು ಅಪರಾಧ, ಹೌದು ಸ್ವಾಮಿ ನಾನು ಅಪರಾಧ, ಹೌದು ಸ್ವಾಮಿ ನಾನು ಅಪರಾಧ, ಎಲ್ಲ ಮಾತುಗಳು ಇವನು ಮಾಡಿದ್ದೇ ಆದರೂ ಅಪರಾಧ ಅಲ್ಲ. ವಾಸ್ತವವಾಗಿ ಶರಣರು ಏನು ಹೇಳಿದಾರೋ, ಏನು ಹೇಳಿದಾರೋ ಅದನ್ನೇ ಮಾಡಿದ್ದಾರೆ. ಆದರೂ ಅಲ್ಲಿ ಅವ್ರು ಹೇಳಿದಾಗ ಹೌದು ನನ್ನ ಅಪರಾಧ. ಕೊನೆ ನ್ಯಾಯಾಧೀಶರು ಏನಪ್ಪ ಹಗಲೆಲ್ಲ ಹಿಂಗೆ ಹೇಳ್ತೇನೆ, ನಿನ್ನ ಹೆಸರೇನು? ಅವನು ಹೇಳಿ ಪರಿತಾರ ಸ್ವಾಮಿಗಳು ಅಂತ. ನನ್ನ ಹೆಸರು ಬಸವಣ್ಣ. ಎಲ್ಲ ಮಾಡಿರೋವಂಥದ್ದು ನನಗಾಗಿ ಅಲ್ಲ, ನನ್ನ ಹೆಸರಿನಲ್ಲಲ್ಲ, ಬಸವಣ್ಣ ಹೇಳಿದಂತೆ ನಾನು ಮಾಡಿದ್ದೀನಿ. ಇದು ತಪ್ಪು ಅಂತಂದರೆ ಶಿಕ್ಷೆ ಕೊಡೋದು. ಆಗ ನ್ಯಾಯಾಧೀಶರ ಮನಸ್ಸೇ ಪರಿವರ್ತನೆ ಆಗುತ್ತೆ. ಇಲ್ಲ ಕಣಪ್ಪ, ನೀನು ಮಾಡಿರೋಂಥದ್ದೇ ಸರಿ, ಹಾಗಾಗಿ ನೀನು ನಿರಪರಾಧಿ, ನಿನ್ನೇನೇನು ಅಪರಾಧ ಮಾಡಿದ್ರೆ ಇದು ನಿಜವಾಗ್ಲೂ ಅಪರಾಧಿ. ಅಂದರೆ ಬಸವನ ಶಕ್ತಿ ನಮ್ಮ ಬೆನ್ನಿತ್ತು ಅಂತಂದರೆ ಎಷ್ಟು ಚೆನ್ನಾಗಿ ಜೀವನವನ್ನು ನಡೆಸ್ಬೋದು ಅನ್ನೋಕ್ಕೆ ಅದಕ್ಕೆ ಸಾಂಕೇತಿಕ ದೃಷ್ಟಾಂತ. ಯಥಾವತ್ತಾಗಿ ಕೋಟೆ ನಡೆದಿದ್ದು ಅಂತ ಭಾವಿಸ್ತದೆ. ಅದೊಂದು ಕಲ್ಪನೆಯನ್ನು ಮಾಡಿಕೊಂಡು ಗೋರುಚಿ ಅವರು ಬರೆದರು. ಅವರು ವಿಚಾರವಾದಿಯ ಸ್ವಾರಸ್ಯಕರ ಘಟನೆ ಅಂತ ಅದಕ್ಕೆ ಕೊಟ್ಟಿದ್ದಾರಂತೆ. ತುಂಬ ಚೆನ್ನಾಗಿ ಇದೆ ಅಂತ ನನಗೆ. ಇನ್ನು ನಮ್ಮಲ್ಲಿ ಇಂಥ ವಿಚಾರಗಳನ್ನು ಹೇಳ್ತಾ ಹೋದಾಗ ಸನಾತನ ಪರಂಪರೆ ನಮ್ಮನ್ನು ಬಹಳ ವಿರೋಧಿಸ್ತಾರೆ. ನಮ್ಮನ್ನಂತೂ ನಮ್ಮೊಬ್ಬರನ್ನೇ ಅಲ್ಲ, ಅದರಲ್ಲೂ ನಮ್ಮನ್ನು ಹೆಚ್ಚು. ಆದರೆ ಅಂಥ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಹೇಗಿರಬೇಕು? ಬೈದವರನ್ನು ಬಂಧುಗಳು, ನಿಂದಿಸಿದವರನ್ನು ತಂದೆ ತಾಯಿ. ಬಸವಣ್ಣವರು ಇನ್ನೊಂದು ಕಡೆ ಅವರು ಹೇಳ್ತಾರೆ, ಪಾಪವನ್ನೊಬ್ಬ ಪುಣ್ಯವನ್ನೊಬ್ಬ. ಒಬ್ಬರು ನಮ್ಮನ್ನು ಬೈದು ನಮ್ಮ ಪಾಪ ಅವಕಾಶ, ಇನ್ನೊಬ್ಬರು ನಮ್ಮ ಮಗನ ಪುಣ್ಯನೂ ಅವಕಾಶ. ನಾವು ಪಾಪ ನಮಗೆ ಬರೀ ಅರ್ಥವಾಗಿ ಹೇಳಿದರೆ ವೇದಿಕೆಯಲ್ಲಿ ನಾನಿಷ್ಟೆಲ್ಲ 2 ದಿವಸ ಮಾಡಿದೆ ಅಂತ ಅಹಂಕಾರ ಅರ್ಥ ಬಸವಣ್ಣ ಹೇಳ್ತಾರೆ. ಮಾಡಿದ್ದೇನೆ ಅನ್ನೋದು ಮನದಲ್ಲಿಲ್ಲದಿದ್ದರೆ ನಡೆಸ್ತಾನೇನೋ ಮಾಡಿದ ನೆನ್ನದಿರಾಗಲಿಕ್ಕೆ, ಮಾಡಿದ ನೆನ್ನದಿರಾಗಲಿಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ನಡೆಸ್ತಾನೇನೋ ಕೂಡಲ್ಲ. ಅಹಂಕಾರ ಇದೆಯಲ್ಲ, ಎಲ್ಲ ಕಾಲಗಳಿಗಿಂತ ಶ್ರೇಷ್ಠ ಕಾಲ. ಆದ್ದರಿಂದ ಆ ಶ್ರೇಷ್ಠ ಕಾಲದ ವ್ಯಸನ ನಮಗಿರುತ್ತೆ. ಅದನ್ನು ತೆಗೆದುಹಾಕಿ ಪಂಚಾಚಾರಕ್ಕೆ ಕೊನೆ ಬರೋದೇ ಅಂತ ವೃತ್ಯಾಚಾರ ಅದು ವಿನಯವೇ ಶಿವರ ಬದಲಿ ಬಾಗಿ ಹೋಗುವಂಥ ಬಸವಣ್ಣವರ ರೀತಿ ಹೇಗೆ ಮುಗಿದ ಕೈ ಬಾಗಿ. ಈ ಭಾವ ನಮ್ಮಲ್ಲಿ ಸ್ಥಾಯಿಯಾಗಿರಬೇಕಾಗುತ್ತೆ. ಈಗ ಬಂತು ಹೋಯ್ತು ಅಂತ ಸ್ಥಾಯಿಯಾಗಿ ಸದಾ ಇರೋದು. ಹಾಗಿತ್ತು ಅಂತಂದರೆ ನಮ್ಮಷ್ಟು ನಾವೇ ಬದಲಾವಣೆ ಆಗ್ತೇವೆ. ಈಗ ಆ ತಾಯಿಯವರು ಹೇಳಿದರು, ಈಗಲೇ 2 ದಿವಸ ಸ್ವಲ್ಪ ನಿಜಾಗರಣೆಯನ್ನು ಕೇಳಿದ್ದೀವಿ. ನಾವು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಗೊತ್ತಿಲ್ಲದೆ ಮಾಡಿದರೆ ಅಪರಾಧ ಆಗಲ್ಲ. ಗೊತ್ತಿಲ್ಲದೆ ಏನೇನೋ ಕೆಟ್ಟ ಕೆಲಸ ಮಾಡ್ತಾರೆ. ನೀವು ಇಷ್ಟ ಗೊತ್ತಿದ್ದು ಮಾಡ್ತಿಲ್ಲ, ಇದು ಅಪರಾಧ ಖಂಡಿತ. ಜೊತೆ ನಿಮಗೆ ಜಾಗೃತಿ ಇರುತ್ತೆ, ನಾನು ಇನ್ನೂ ಕಲಿಬೇಕು, ಇನ್ನೂ ಕಲಿಬೇಕು, ಪ್ರಾರಂಭ ಮಾಡ್ತಾ ಹೋಗಿ. ಆವಾಗ ನಾನು ಕಲಿತಿರೋದು ತುಂಬ ಕಡಿಮೆ ಇದೆ, ಇನ್ನೂ ಕಲಿಬೇಕು. ಉದಾಹರಣೆ ನಮ್ಮದೇ ಆದರೆ ಇಂಥ ಕೋರ್ಸ್ಗಳನ್ನು ಮಾಡೋದ್ರಿಂದ ನಾವು ಹೆಚ್ಚು ಕಲಿತಾ ಹೋಗ್ತಾ ಇದ್ದೇವೆ. ನಾವೆಲ್ಲ ಕಲಿತರೋ ನಾನು ಇವುಗಳಿಂದ ಮತ್ತೆ ಹೊಸ ಹೊಸ ವಿಚಾರಗಳು ನಮ್ಮಲ್ಲಿ ಉದ್ಭವ, ಇನ್ನೇನೋ ಕಲಿಬೇಕು ಅನ್ನೋ ಉತ್ಸಾಹ